ಕನ್ನಡ ಚಲನಚಿತ್ರ ನಿರ್ಮಾಣಕ್ಕೆ ಪ್ರೋತ್ಸಾಹ ಹಾಗೂ ಕನ್ನಡ ಭಾಷೆ ಬೆಳವಣಿಗೆಗೆ ಪೂರ್ವಕವಾಗಿ ಕಲಬುರಗಿ ಹುಬ್ಬಳ್ಳಿಯಲ್ಲಿ ಫಿಲ್ಮ್ ಸಿಟಿ ಸ್ಥಾಪನೆಯ ಪ್ರಸ್ತಾವನೆ ಇದೆ ಎಂದು ಶ್ರೀ ಕಂಠೀರವ ಸ್ಟುಡಿಯೋಸ್ ನಿಯಮಿತ ಅಧ್ಯಕ್ಷ ಮೆಹಬೂಬ್ ಪಾಷಾ ಹೇಳಿದರು. ಕಲಬುರಗಿಯ ಐವನ್ಶೈ ಅತಿಥಿ ಗೃಹದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಅಗತ್ಯ ಭೂಮಿಗಾಗಿ ಈಗಾಗಲೇ ಕಲಬುರಗಿ ಜಿಲ್ಲಾಡಳಿತಕ್ಕೆ ಪ್ರಸ್ತಾವನೆ ಸಲ್ಲಿಸಲಾಗಿದೆ. ಕನಿಷ್ಠ 50 ಎಕರೆ ಭೂಮಿಯಾದರೂ ಜಮೀನು ಬೇಕು. ಈ ಕುರಿತು ಜಿಲ್ಲಾಧಿಕಾರಿಗಳು ಸಕಾರಾತ್ಮಕವಾಗಿ ಸ್ಪಂದಿಸಿದ್ದು ಭೂಮಿ ದೊರೆಯುವ ವಿಶ್ವಾಸವಿದೆ ಎಂದರು. ಬೆಂಗಳೂರಿನ ಶ್ರೀ ಕಂಠೀರವ ಸ್ಟುಡಿಯೋಸ್ ಮಾದರಿಯಲ್ಲಿ ಸಣ್ಣದಾದ ಫಿಲ್ಮ್ ಸಿಟಿ ಕಲಬುರಗಿ ಮತ್ತು ಹುಬ್ಬಳ್ಳಿಯಲ್ಲಿ ಸ್ಥಾಪಿಸಲಾಗುತ್ತಿದೆ. ಇದರಿಂದ ಸ್ಥಳೀಯ ಪ್ರತಿಭೆಗಳಿಗೆ ಅವಕಾಶ ಕಲ್ಪಿಸುವುದು ನಮ್ಮ ಯೋಜನೆಯಾಗಿದೆ. ಅದೇ ತರನಾಗಿ ವಿಜಯನಗರ, ಚಿತ್ರದುರ್ಗ ಹಾಗೂ ಶಿವಮೊಗ್ಗದಲ್ಲಿ ಸ್ಟುಡಿಯೋ ಸಹ ಸ್ಥಾಪಿಸಲು ಉದ್ದೇಶಿಸಲಾಗಿದೆ ಎಂದರು. ಫಿಲ್ಮ್ ಸಿಟಿ ಹಾಗೂ ಸ್ಟುಡಿಯೋ ಸ್ಥಾಪನೆಯಿಂದ ಸ್ಥಳೀಯ ಕಲಾವಿದರಿಗೆ ಪ್ರೋತ್ಸಾಹ ಜೊತೆಗೆ ವ್ಯಾಪಾರ ಹಾಗೂ ಪ್ರವಾಸೋದ್ಯಮ ಉತ್ತೇಜನಕ್ಕೆ ಸಹಕಾರಿಯಾಗಲಿದೆ. ಭಾಷೆ ಉಳಿಸಿ ಬೆಳೆಸುವ ಪ್ರಮುಖ ಉದ್ದೇಶ ಹೊಂದಲಾಗಿದೆ ಎಂದರು. ಇತಿಹಾಸ ಶ್ರೀಮಂತಿಕೆ ತೋರಿಸಲಿಕ್ಕೆ ಸಾಕಷ್ಟು ಆಯಾಮಗಳಲ್ಲಿ ಇದನ್ನು ಉಪಯೋಗಿಸ್ಕೊಳ್ಳೋದಕ್ಕೋಸ್ಕರ ಜಾಗತಿಕ ಮಟ್ಟಕ್ಕೆ ಕೊಂಡೊಯ್ಯಲು ಹಾಗೂ ಕೆಲವಾರು ಸಿನಿಮಾಗಳನ್ನು ಪ್ರದರ್ಶನ ಮಾಡಲಿಕ್ಕೆ ಆಗ್ತಾಯಿಲ್ಲ. ಈಗ ಥಿಯೇಟ್ರ್ಗಳು ಕಡಿಮೆಯಾಗಿದೆ, ಬೇಕಾದಷ್ಟು ಸಮಸ್ಯೆಗಳು ಉಲ್ಬಣ ಆಗಿದ್ದಾವೆ, ತಮಗೆಲ್ಲರಿಗೂ ತಿಳಿದಿರೋ ಹಾಗೆ. ಅದಕ್ಕೋಸ್ಕರ OTT ಡಿಮ್ಯಾಂಡ್ನ ಫಿಲ್ಮ್ ಪ್ರೊಡ್ಯೂಸರ್ಸ್ ಅಸೋಸಿಯೇಷನು ಭಾಳ 2 ವರ್ಷದಿಂದ ಡಿಮ್ಯಾಂಡ್ ಮಾಡ್ತಾಯಿದ್ರು. ಅದೇ ಸಮಯಕ್ಕೆ ನನಗೂ 1 ವರ್ಷ 7 ತಿಂಗಳ ಕೆಳಗೆ ಚೇರ್ಮನ್ ಆಗಿ ಅಧ್ಯಕ್ಷನಾಗಿ ಸರ್ಕಾರ ನೇಮಕ ಮಾಡ್ತು ಕಂಠೀರವ ಸ್ಟುಡಿಯೋಸ್. ಆಗ ನಾನು ಮುಖ್ಯಮಂತ್ರಿಗಳಿಗೆ ಹೋದ ವರ್ಷ ಈ ಟೈಮಲ್ಲಿ ಪ್ರಸ್ತಾವನೆ ಕೊಟ್ಟೆ. ಅವರು ಸಮಯೋಚಿತವಾಗಿ ಹೋದ ವರ್ಷ 25-26 ಬಜೆಟಲ್ಲಿ ಅನೌನ್ಸ್ ಮಾಡಿದ್ರು. ಸರ್ಕಾರದಿಂದ ಒಂದು OTTಯನ್ನು ಪ್ರಾರಂಭ ಮಾಡ್ತಿದ್ದೀವಿ. ಉದ್ದೇಶ ಕನ್ನಡ ಚಲನಚಿತ್ರಗಳ ನಾಟ್ ಓನ್ಲಿ ಪ್ರದರ್ಶನ, ಅದು ಉಳುವಿಗೆ ಹಾಗೂ ಬೆಳವಣಿಗೆಗೆ. ಜೊತೆಯಲ್ಲಿ ನಮ್ಮದೊಂದು ಪ್ರಸ್ತಾವನೆ ನಮ್ಮ ಸ್ಟುಡಿಯೋದಿಂದ ನಾವೇನು ಮಾಡಿದ್ವಿ, ನಮಗೆ ಕೊಡಿ, ನಾವು ಏನು ಮಾಡ್ತೀವಿ, ಸ್ವಲ್ಪ ನಿರುದ್ಯೋಗ ಹೋಗಲಾಡಿಸೋದಕ್ಕೆ ಕೆಲವರಿಗೆ ಉದ್ಯೋಗ ಸಿಗ್ತದೆ OTT ಮಾಡಿದರೆ. ಜೊತೆಯಲ್ಲಿ ಕಲಾವಿದರಿಗೆ ಕಲೆಯ ಅವಕಾಶ ಸಿಗುತ್ತೆ. ಆಮೇಲೆ ಒಂದು ಜಾಗತಿಕ ಮಟ್ಟದ ಒಂದು ವೇದಿಕೆ ಆಗ್ತದೆ ಅಂತ ಹೇಳಿ ನಾವು ಅದನ್ನು ಪ್ರಸ್ತಾವನೆ ಕೊಟ್ಟಾಗ ಮುಖ್ಯಮಂತ್ರಿಗಳು ಹೇಳಿದ ಮೇಲೆ ಈಗಾಗಲೇ ಒಂದು ಕಮಿಟಿನೂ ಮಾಡಿದ್ದಾರೆ, 2 ಮೀಟಿಂಗು ಆಗಿದೆ. ಆಲ್ಮೋಸ್ಟ್ ಇನ್ನೊಂದು ಮೀಟಿಂಗ್ ಮಾಡಿ ಫೈನಲ್ ಮಾಡಿಬಿಡ್ತಾರೆ OTT. ಅದಾದಮೇಲೆ ಬಹುಶಃ 199% ನಮಗೆ ಕೊಡೋಕ್ಕಾಗೋದು. ಯಾಕಂದರೆ ಬೇರೆ ಇನ್ನೊಂದು ಏಜೆನ್ಸಿ ಇಲ್ಲ ವಾರ್ತಾ ಇಲಾಖೆಯಲ್ಲಿ. ಅದು ಬಿಟ್ಟರೆ ಅಕಾಡೆಮಿ ಇದೆ. ಅಕಾಡೆಮಿ ಬಂದು ಇಟ್ ಈಸ್ ನಾಟ್ ಬಿಸ್ನೆಸ್. ಸೊ ನಮ್ಮದು ವಾಣಿಜ್ಯ ಉದ್ಯಮ ಆಗಿರೋದ್ರಿಂದ ಸೊ ಸ್ವಾಭಾವಿಕವಾಗಿ ನಮಗೆ ಕೊಡ್ತಾರೆ ಅಂತ. ಎರಡನೇದು, ಅದೇ ರೀತಿ ಅದ್ರ ಜೊತೆಯಲ್ಲಿ ಬರೀ OTT ಇಟ್ಕೊಂಡ್ರೆ ಸಾಲದು, OTTಗೆ ವಿಷಯಗಳು ಬೇಕಲ್ವ, ಕಂಟೆಂಟ್. ಸೊ ಕಂಟೆಂಟ್ ಅಭಿವೃದ್ಧಿ ಮಾಡಲಿಕ್ಕೋಸ್ಕರ ನಾವು 16 ಕಡೆ ಸ್ಟುಡಿಯೋ ಅಥವಾ ಫಿಲ್ಮ್ ಸಿಟಿನ ಮಾಡಬೇಕಾಗುತ್ತೆ. ಯಾಕಂದರೆ ಆ ಜನ, ಉದಾಹರಣೆಗೆ ಬೀದರ್ನವರು 650-700 ಕಿಲೋಮೀಟ್ರು ಬೆಂಗಳೂರಿಗೆ ಬರಬೇಕಾಗುತ್ತೆ. ಮೈಸೂರಲ್ಲಿ ಫಿಲ್ಮ್ ಸಿಟಿ ಮಾಡಬೇಕಂತ ಹೊರಟಿದ್ದಾರೆ ಸಿದ್ದರಾಮಯ್ಯ ಅವರು. ಆ ಮೈಸೂರು ಫಿಲ್ಮ್ ಸಿಟಿ ಅಂದರೆ ಬೀದರಿಂದ ಮತ್ತೆ ಇನ್ನೊಂದು 200 ಕಿಲೋಮೀಟ್ರ್ ಅಡಿಷ್ನಲ್ ಆಗತ್ತೆ. ಅದ್ರ ಸಲುವಾಗಿ ನನ್ನ ಉದ್ದೇಶ ವೇದ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ಆರ್ಥೋಪೆಟಿಕ್ ಸರ್ಜನ್ ಡಾಕ್ಟರ್ ವಿವೇಕ್ ವೀರೇಶ್ ಹಾಗೂ ENT ಅಂಡ್ ಹೆಡ್ ಅಂಡ್ ನೆಕ್ ಸರ್ಜನ್ ಅಂಡ್ ಅಲರ್ಜಿ ತಜ್ಞ ವೈದ್ಯರಾದ ಶ್ರದ್ಧಾ ಪವಾರ್ ದಂಪತಿಗಳ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ENT, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಆಬ್ಸ್ಟೆಟಿಕ್ಸ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಆರ್ಥೋಪ್ಲಾಸ್ಟಿ,
ಆರ್ಥೋಸ್ಕೋಪಿ, ಸ್ಪೈನ್ ಸರ್ಜರೀಸ್ ಸೇರಿದಂತೆ ಒಪಿಡಿ, ಐಪಿಡಿ, ಐಸಿಯು, ಎನ್ಐಸಿಯು, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ ಓಟಿ ಸೌಲಭ್ಯದೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ವೇದ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ 24x7 ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವೇದ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ವೀರೇಂದ್ರ ಪಾಟೀಲ್ ಲೇಔಟ್ ಮುಂಭಾಗ, ಸೇಡಂ ರಸ್ತೆ, ಕಲಬುರಗಿ. ದೂರವಾಣಿ ಸಂಖ್ಯೆ 08472326755 ಮತ್ತು 6362247149.